ಮತ್ತು ಮಾಜಿ ಸಿಎಂ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರ ಆಸ್ತಿ ಪಾಸ್ತಿ ಅವರ ವಜ್ರ ವೈಡೂರ್ಯ ಚಿನ್ನಾಭರಣ ಎಲ್ಲವನ್ನ ಕೂಡ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರವನ್ನ ಮಾಡಲಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀನಿ. ಚಿನ್ನದ ಕಿರೀಟ ಒಂದಲ್ಲ ಎರಡೆರಡು, ಮಯೂರ ಅಲಂಕೃತ ಚಿನ್ನದ ಡಾಬು, ಚಿನ್ನದ ಖಡ್ಗ, ಜಯಲಲಿತಾ ಚಿನ್ನದ ವಿಗ್ರಹ. ರಾಜ ಮಹಾರಾಜರ ಕಾಲ ಅಂದ್ರೆ ಚಿನ್ನದ ಕಿರೀಟ ತೊಟ್ಟು ಕೈಲಿ ಖಡ್ಗ ಹಿಡಿದ ರಾಜ ಅಥವಾ ವೀರರಾಣಿ ದೃಶ್ಯಗಳು ಕಣ್ಮುಂದೆ ಬರೋದು ಕಾಮನ್. ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸಿದ ಚಿನ್ನದ ಕಿರೀಟ, ಡಾಬು, ಕತ್ತಿ ಈಗಿನ ಕಾಲದಲ್ಲಿ ರಾಣಿಯಂತೆ ಮೆರೆದ ಮಹಿಳಾ ರಾಜಕಾರಣಿಯೊಬ್ಬರ ಬಳಿ ಇದ್ದ ಅತ್ಯಮೂಲ್ಯ ವಸ್ತುಗಳು. ಇವರು ಬೇರಾರೂ ಅಲ್ಲ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ. 6 ಸಲ ಸಿಎಂ ಆಗಿ ತಮಿಳುನಾಡು ಜನರ ಪಾಲಿನ ಅಮ್ಮನಾಗಿದ್ದು ಕುಮಾರಿ ಜಯಲಲಿತಾ. ಇವರು ಮೊದಲ ಅವಧಿ ಸಿಎಂ ಆಗಿದ್ದ 1991ರಿಂದ 1996ರ ಸಂದರ್ಭದಲ್ಲಿ ಆದಾಯ ಮೀರಿ ಆಸ್ತಿ ಮಾಡಿದ ಆರೋಪ ಕೇಳಿಬಂದ ಬೆನ್ನಲ್ಲೇ ಸುಬ್ರಹ್ಮಣ್ಯನ್ ಸ್ವಾಮಿ ದೂರು ಕೊಟ್ಟಿದ್ದೇ ತಡ. ಜಯ ನಿವಾಸ ಪೋಯಸ್ ಗಾರ್ಡನ್ ಮೇಲೆ ಡೈರೆಕ್ಟ್ ದಾಳಿ ನಡೆಸಿದ್ದು ಸಿಬಿಐ, ಇಡಿ. ಇಲ್ಲಿ ಸಿಕ್ಕಿದ್ದು ಕುಬೇರನ ಖಜಾನೆ. ರಾಣಿ ಸಂಪತ್ತು. ಇಲ್ಲಿ ಸಿಬಿಐ ಅಧಿಕಾರಿಗಳಿಗೆ ಸಿಕ್ಕಿದ್ದು ರಾಶಿ ಚಿನ್ನಾಭರಣ, 27 ಕೆಜಿ ಬಂಗಾರ, 800 ಕೆಜಿ ಬೆಳ್ಳಿ ಪದಾರ್ಥಗಳು, 10,500 ಸೀರೆಗಳು, ದೇಶ ವಿದೇಶಗಳ 91 ವಾಚ್ಗಳು, 750 ಜೊತೆ ಸ್ಲಿಪ್ಪರ್ಸ್ ಇತ್ಯಾದಿ. ಇದರ ಜೊತೆಗೆ 1,700ಕ್ಕೂ ಹೆಚ್ಚು ಎಕರೆ ಭೂಮಿ, ಚೆನ್ನೈ, ಹೈದರಾಬಾದ್ ಸೇರಿದಂತೆ ಹಲವೆಡೆ ಇದ್ದ ಮನೆ, ಬಂಗ್ಲೆ, ನೀಲಗಿರಿ ಸೇರಿದಂತೆ ತಮಿಳುನಾಡಿನ ಹಲವೆಡೆ ಇದ್ದ ಜಮೀನಿನ ದಾಖಲೆಗಳು ಇವೆಲ್ಲವನ್ನ ಸೀಸ್ ಮಾಡಿದ್ದು ಸಿಬಿಐ, ಇಡಿ. ನ್ಯಾಯಯುತ ವಿಚಾರಣೆ ದೃಷ್ಟಿಯಿಂದ ಕೇಸ್ ಅನ್ನ ತಮಿಳುನಾಡಿನಿಂದ ಬೇರೆ ಕಡೆ ವರ್ಗಾಯಿಸಬೇಕು ಅಂತ ಡಿಎಂಕೆ ಸೇರಿದಂತೆ ಪ್ರತಿಪಕ್ಷ ಒತ್ತಡ ಹಾಕಿದಾಗ ಕೊನೆಗೆ ಕೇಸ್ ಶಿಫ್ಟ್ ಆಗಿದ್ದು ಕರ್ನಾಟಕಕ್ಕೆ. 2015ರಿಂದ 2017ರವರೆಗೆ ಇಲ್ಲಿ ಮೊದಲ ವಿಶೇಷ ಕೋರ್ಟ್, ನಂತರ ಹೈಕೋರ್ಟ್ ಅಪೀಲ್ ಸಂದರ್ಭದಲ್ಲಿ ನಡೆದಿದ್ದು ವಿಚಾರಣೆ. ವಿಶೇಷ ಕೋರ್ಟ್ನಲ್ಲಿ ಜಯ ಹಾಗೂ ಇತರೆ ಮೂವರಿಗೆ 4 ವರ್ಷ ಶಿಕ್ಷೆ, 10ರಿಂದ 100 ಕೋಟಿ ದಂಡ ಶಿಕ್ಷೆಯಾಯಿತು. ಆದರೆ ಇದಾದ ಮೇಲೆ ಹೈಕೋರ್ಟ್ ಮೇಲ್ಮನವಿ ವೇಳೆ ಜಯ ಮತ್ತಿತರರು ನಿರ್ದೋಷಿ ಅಂತ ತೀರ್ಪು ಬಂತು. ಬಳಿಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿದಾಗ ಅಲ್ಲಿ ಮತ್ತೊಮ್ಮೆ ಜಯ ಸೇರಿದಂತೆ 4ವರಿಗೆ ಶಿಕ್ಷೆ. ಅಷ್ಟರಲ್ಲಾಗಲೇ ಅಂದ್ರೆ 2016ರಲ್ಲೇ ಜಯಲಲಿತಾ ಅನಾರೋಗ್ಯದಿಂದ ಮೃತಪಟ್ಟಿದ್ದ ಕಾರಣ ಅವರನ್ನ ಬಿಟ್ಟು ಉಳಿದವರು ಸೇರಿದ್ದು ಜೈಲು. ಮತ್ತು ಮಾಜಿ ಸಿಎಂ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರ ಆಸ್ತಿ ಪಾಸ್ತಿ ಅವರ ವಜ್ರ ವೈಡೂರ್ಯ ಚಿನ್ನಾಭರಣ ಎಲ್ಲವನ್ನ ಕೂಡ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರವನ್ನ ಮಾಡಲಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀನಿ. ಚಿನ್ನದ ಕಿರೀಟ ಒಂದಲ್ಲ ಎರಡೆರಡು, ಮಯೂರ ಅಲಂಕೃತ ಚಿನ್ನದ ಡಾಬು, ಚಿನ್ನದ ಖಡ್ಗ, ಜಯಲಲಿತಾ ಚಿನ್ನದ ವಿಗ್ರಹ. ರಾಜ ಮಹಾರಾಜರ ಕಾಲ ಅಂದ್ರೆ ಚಿನ್ನದ ಕಿರೀಟ ತೊಟ್ಟು ಕೈಲಿ ಖಡ್ಗ ಹಿಡಿದ ರಾಜ ಅಥವಾ ವೀರರಾಣಿ ದೃಶ್ಯಗಳು ಕಣ್ಮುಂದೆ ಬರೋದು ಕಾಮನ್. ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸಿದ ಚಿನ್ನದ ಕಿರೀಟ, ಡಾಬು, ಕತ್ತಿ ಈಗಿನ ಕಾಲದಲ್ಲಿ ರಾಣಿಯಂತೆ ಮೆರೆದ ಮಹಿಳಾ ರಾಜಕಾರಣಿಯೊಬ್ಬರ ಬಳಿ ಇದ್ದ ಅತ್ಯಮೂಲ್ಯ ವಸ್ತುಗಳು. ಇವರು ಬೇರಾರೂ ಅಲ್ಲ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ. 6 ಸಲ ಸಿಎಂ ಆಗಿ ತಮಿಳುನಾಡು ಜನರ ಪಾಲಿನ ಅಮ್ಮನಾಗಿದ್ದು ಕುಮಾರಿ ಜಯಲಲಿತಾ.
ಇವರು ಮೊದಲ ಅವಧಿ ಸಿಎಂ ಆಗಿದ್ದ 1991ರಿಂದ 1996ರ ಸಂದರ್ಭದಲ್ಲಿ ಆದಾಯ ಮೀರಿ ಆಸ್ತಿ ಮಾಡಿದ ಆರೋಪ ಕೇಳಿಬಂದ ಬೆನ್ನಲ್ಲೇ ಸುಬ್ರಹ್ಮಣ್ಯನ್ ಸ್ವಾಮಿ ದೂರು ಕೊಟ್ಟಿದ್ದೇ ತಡ. ಜಯ ನಿವಾಸ ಪೋಯಸ್ ಗಾರ್ಡನ್ ಮೇಲೆ ಡೈರೆಕ್ಟ್ ದಾಳಿ ನಡೆಸಿದ್ದು ಸಿಬಿಐ, ಇಡಿ. ಇಲ್ಲಿ ಸಿಕ್ಕಿದ್ದು ಕುಬೇರನ ಖಜಾನೆ. ರಾಣಿ ಸಂಪತ್ತು. ಇಲ್ಲಿ ಸಿಬಿಐ ಅಧಿಕಾರಿಗಳಿಗೆ ಸಿಕ್ಕಿದ್ದು ರಾಶಿ ರಾಶಿ ಚಿನ್ನಾಭರಣ, 27 ಕೆಜಿ ಬಂಗಾರ, 800 ಕೆಜಿ ಬೆಳ್ಳಿ ಪದಾರ್ಥಗಳು, 10,500 ಸೀರೆಗಳು, ದೇಶ ವಿದೇಶಗಳ 91 ವಾಚ್ಗಳು, 750 ಜೊತೆ ಸ್ಲಿಪ್ಪರ್ಸ್ ಇತ್ಯಾದಿ ಇತ್ಯಾದಿ. ಇದರ ಜೊತೆಗೆ 1,700ಕ್ಕೂ ಹೆಚ್ಚು ಎಕರೆ ಭೂಮಿ, ಚೆನ್ನೈ, ಹೈದರಾಬಾದ್ ಸೇರಿದಂತೆ ಹಲವೆಡೆ ಇದ್ದ ಮನೆ, ಬಂಗ್ಲೆ, ನೀಲಗಿರಿ ಸೇರಿದಂತೆ ತಮಿಳುನಾಡಿನ ಹಲವೆಡೆ ಇದ್ದ ಜಮೀನಿನ ದಾಖಲೆಗಳು ಇವೆಲ್ಲವನ್ನ ಸೀಸ್ ಮಾಡಿದ್ದು ಸಿಬಿಐ, ಇಡಿ. ನ್ಯಾಯಯುತ ವಿಚಾರಣೆ ದೃಷ್ಟಿಯಿಂದ ಕೇಸ್ ಅನ್ನ ತಮಿಳುನಾಡಿನಿಂದ ಬೇರೆ ಕಡೆ ವರ್ಗಾಯಿಸಬೇಕು ಅಂತ ಡಿಎಂಕೆ ಸೇರಿದಂತೆ ಪ್ರತಿಪಕ್ಷ ಒತ್ತಡ ಹಾಕಿದಾಗ ಕೊನೆಗೆ ಕೇಸ್ ಶಿಫ್ಟ್ ಆಗಿದ್ದು ಕರ್ನಾಟಕಕ್ಕೆ. 2015ರಿಂದ 2017ರವರೆಗೆ ಇಲ್ಲಿ ಮೊದಲ ವಿಶೇಷ ಕೋರ್ಟ್, ನಂತರ ಹೈಕೋರ್ಟ್ ಅಪೀಲ್ ಸಂದರ್ಭದಲ್ಲಿ ನಡೆದಿದ್ದು ವಿಚಾರಣೆ. ವಿಶೇಷ ಕೋರ್ಟ್ನಲ್ಲಿ ಜಯ ಹಾಗೂ ಇತರೆ ಮೂವರಿಗೆ 4 ವರ್ಷ ಶಿಕ್ಷೆ, 10ರಿಂದ 100 ಕೋಟಿ ದಂಡ ಶಿಕ್ಷೆಯಾಯಿತು. ಆದರೆ ಇದಾದ ಮೇಲೆ ಹೈಕೋರ್ಟ್ ಮೇಲ್ಮನವಿ ವೇಳೆ ಜಯ ಮತ್ತಿತರರು ನಿರ್ದೋಷಿ ಅಂತ ತೀರ್ಪು ಬಂತು. ಬಳಿಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿದಾಗ ಅಲ್ಲಿ ಮತ್ತೊಮ್ಮೆ ಜಯ ಸೇರಿದಂತೆ 4ವರಿಗೆ ಶಿಕ್ಷೆ. ಅಷ್ಟರಲ್ಲಾಗಲೇ ಅಂದ್ರೆ 2016ರಲ್ಲೇ ಜಯಲಲಿತಾ ಅನಾರೋಗ್ಯದಿಂದ ಮೃತಪಟ್ಟಿದ್ದ ಕಾರಣ ಅವರನ್ನ ಬಿಟ್ಟು ಉಳಿದವರು ಸೇರಿದ್ದು ಜೈಲು. ಮಾಜಿ ಸಿಎಂ, ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರ ಆಸ್ತಿ ಪಾಸ್ತಿ, ಅವರ ವಜ್ರ, ವೈಡೂರ್ಯ, ಚಿನ್ನಾಭರಣ ಎಲ್ಲವನ್ನ ಕೂಡ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರವನ್ನ ಮಾಡಲಾಗಿದೆ. ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತೀನಿ. ಚಿನ್ನದ ಕಿರೀಟ ಒಂದಲ್ಲ ಎರಡೆರಡು, ಮಯೂರ ಅಲಂಕೃತ ಚಿನ್ನದ ಡಾಬು, ಚಿನ್ನದ ಖಡ್ಗ, ಜಯಲಲಿತಾ ಚಿನ್ನದ ವಿಗ್ರಹ. ಮಹಾರಾಜರ ಕಾಲ ಅಂದ್ರೆ ಚಿನ್ನದ ಕಿರೀಟ ತೊಟ್ಟು ಕೈಲಿ ಖಡ್ಗ ಹಿಡಿದ ರಾಜ ಅಥವಾ ವೀರರಾಣಿ ದೃಶ್ಯಗಳು ಕಣ್ಮುಂದೆ ಬರೋದು ಕಾಮನ್. ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸಿದ ಚಿನ್ನದ ಕಿರೀಟ, ಡಾಬು, ಕತ್ತಿ ಈಗಿನ ಕಾಲದಲ್ಲಿ ರಾಣಿಯಂತೆ ಮೆರೆದ ಮಹಿಳಾ ರಾಜಕಾರಣಿಯೊಬ್ಬರ ಬಳಿ ಇದ್ದ ಅತ್ಯಮೂಲ್ಯ ವಸ್ತುಗಳು. ಇವರು ಬೇರಾರೂ ಅಲ್ಲ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ. 6 ಸಲ ಸಿಎಂ ಆಗಿ ತಮಿಳುನಾಡು ಜನರ ಪಾಲಿನ ಅಮ್ಮನಾಗಿದ್ದು ಕುಮಾರಿ ಜಯಲಲಿತಾ. ಇವರು ಮೊದಲ ಅವಧಿ ಸಿಎಂ ಆಗಿದ್ದ 1991ರಿಂದ 1996ರ ಸಂದರ್ಭದಲ್ಲಿ ಆದಾಯ ಮೀರಿ ಆಸ್ತಿ ಮಾಡಿದ ಆರೋಪ ಕೇಳಿಬಂದ ಬೆನ್ನಲ್ಲೇ ಸುಬ್ರಹ್ಮಣ್ಯನ್ ಸ್ವಾಮಿ ದೂರು ಕೊಟ್ಟಿದ್ದೇ ತಡ. ಜಯ ನಿವಾಸ ಪೋಯಸ್ ಗಾರ್ಡನ್ ಮೇಲೆ ಡೈರೆಕ್ಟ್ ದಾಳಿ ನಡೆಸಿದ್ದು ಸಿಬಿಐ, ಇಡಿ. ಇಲ್ಲಿ ಸಿಕ್ಕಿದ್ದು ಕುಬೇರನ ಖಜಾನೆ. ರಾಣಿ ಸಂಪತ್ತು. ಇಲ್ಲಿ ಸಿಬಿಐ ಅಧಿಕಾರಿಗಳಿಗೆ ಸಿಕ್ಕಿದ್ದು ರಾಶಿ ರಾಶಿ ಚಿನ್ನಾಭರಣ, 27 ಕೆಜಿ ಬಂಗಾರ, 800 ಕೆಜಿ ಬೆಳ್ಳಿ ಪದಾರ್ಥಗಳು, 10,500 ಸೀರೆಗಳು, ದೇಶ ವಿದೇಶಗಳ